ರಗ್ನನ ನಾನು ಕಳ್ಕೊಂಡಿದ್ದು ಒಂದು ಆಕ್ಸಿಡೆಂಟ್ ಅಲ್ಲೇ. ಅಟ್ಲೀಸ್ಟ್ ನೀವಾದ್ರೂ ಪಲ್ಲವಿ ಅವ್ರನ್ನ ಹಾಗೆ ಕಳ್ಕೋಬೇಡಿ. ನನ್ಗೇನ್ ಜೈಲ್ಗೆ ಹೋಗಕ್ ಇಷ್ಟನ ಹೇಳಿ? ಈ ಕೇಸಲ್ಲಿ ನಾನು ಗೆದ್ದು ನೀವೆಲ್ಲರೂ ಸತ್ರೆ ಅದರಿಂದ ನಾನು ಖುಷಿಯಾಗಿರ್ತೀನ? ನನಗೆ ಗೆಲುವು ಸಿಗುತ್ತಾ? ನನಗ್ ಸಿಗೋ ಗೆಲುವು ವ್ಯರ್ಥ ಆಗುತ್ತೆ. ನೋಡಿ, ಪಲ್ಲವಿ ಅವರನ್ನ ಕೆಟ್ಟಾಗೆ ಕೆಳವಕ್ ನೋಡ್ತಾ ಇದ್ದಾರೆ. ಇವ್ರ ಸುತ್ತ ಒಂದು ದೊಡ್ಡ ಬಲೆನೇ ಹೆಣಿತಾ ಇದ್ದಾರೆ. ಬೇಟೆಗಾರರ ಗುಂಪೆ ಇವ್ರನ್ನ ಸುತ್ತುವರಿತಾ ಇದೆ. ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಅಟ್ಲೀಸ್ಟ್ ನೀವಾದ್ರೂ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲಾಂದ್ರೆ ನೀವೆಲ್ಲರೂ ಬಲಿ ಆಗ್ತೀರಾ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಮೇಡಮ್ ಅವರ ಹೆಂಗಿತ್ರಿ ಕಾಫಿ? ಹೆಂಗಿತ್ತಂತ ಬೇರೆ ಕೇಳಲಿಗತ್ಯಾ ನಿನ್ನ? ಭಾರಿ ಇತ್ತಪ್ಪ, ಭಾರಿ 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 ಭಾರಿ. ಏನ್ ಕಾಫಿ ಇದು? ಜಲಮದಾಗ ಕುಡ್ದಿಲ್ ಬಿಡು ನಾನು ಇದನ್ನ. ಭಾರಿ ಇತ್ತು, ಭಾರಿ. ಸ್ವರ್ಗದಾಗ ಹೋದಂಗಿತ್ತು ನನಗ. ನಮ್ಮಲ್ಲಿ ಕಾಫಿ ಮಾಡಂಗ ಸುತ್ತಮುತ್ತ ಎಲ್ಲೂ ಮಾಡಂಗಿಲ್ರಿ. ಹೌದಪ್ಪ, ಹೌದ್ ಹೌದ್ ಹೌದ್. ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಂಗಿಲ್ಲ ನೋಡಪ್ಪ ನಾವು. ಹೋಗ್ಲಿ, ಈಗ ಉಣ್ಣಾಕೇನ್ ಮಾಡಿರಿ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್. ಚೈನೀಸ್ ಅದನಾ? ನೂಡಲ್ಸ್ ಇದೆ ರೀ. ಸ್ವಲ್ಪ ಖಾರ ಜಾಸ್ತಿ ಇರ್ಲಿ. ಲಘು ತಗೊಂಡ್ ಬಾ. ಸರಿ ರೀ. ಹೋಗಿ ಹೋಗ್ ಹೋಗ್ ಹೋಗ್. ತಿನ್ನಾಕ ಬಂದಿ ನೀನು, ತಿರ್ಕೋತ ಕುಂದ್ರು. ಮಾಮಿ ಚಿಲ್. ನಿಮ್ ಕಾಲ ಬ್ಯಾರೆ, ನಮ್ ಕಾಲ ಬ್ಯಾರೆ. ಕಾಲ ಬ್ಯಾರೆನ, ನಿಂದ ಬ್ಯಾರೆ ನಂದ ಬ್ಯಾರೆ. ಅವಾಗ ಚಾದಾಗ ಉಪ್ಪ ಹಾಕೊಂಡ್ ಈಗ ಹುಳ ತುಂಬ್ಕೊಂಡ್ ಬಂದಿರ್ತಾನ. ತಾಟಿಗೆ ಬಾಯಿಗೆ ಏಕ ತಿನ್ಕೋತ ಕುಂತು ಬಿಡ ಹಂಗ ಅನ್ನೋದ. ಅತ್ತೆ, ಮಾವ, ಗೀತಕ್ಕ, ನೀವ್ಯಾರೂ ಭಯ ಪಡೋದ್ ಬೇಡ. ವಿಕ್ರಾಂತ್ ಹೇಳ್ದಷ್ಟು ಸುಲಭ ಅಲ್ಲ ನನಗೆ ನನ್ ಫ್ಯಾಮಿಲಿಗೆ ತೊಂದರೆ ಕೊಡೋದು. ಧೈರ್ಯವಾಗಿರಿ. ಪಲ್ಲವಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾವ ಕ್ಷಣದಲ್ಲಿ ಯಾರಿಂದ ಏನ್ ಬೇಕಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತಿನ ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ಸಾಕ್ಷಿ. ಇದ್ರಿಂದ ಅದು, ಇದಕ್ಕೆಲ್ಲ ಅದೇ ಕಾರಣ ಅಂತ ನಾವ್ ದಾರಕ್ಕೆ ಮಣಿ ಪೋಣಿಸ್ತಾ ಹೋದ್ರೆ ಸಮಸ್ಯೆಗಳ ಸರಮಾಲೆನೇ ಆಗುತ್ತೆ. ಇಲ್ಲ ಪಲ್ಲವಿ, ವಿಕ್ರಾಂತ್ ಹೇಳೋ ಮಾತಲ್ಲಿ ಸತ್ಯ ಇದೆ. ನೀನೇನು ವಿಕ್ರಾಂತ್ ವಿರುದ್ಧ ಇಲ್ಲ. ನೀನೇನು ವಿಕ್ರಾಂತ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಓಡಾಡ್ತಾ ಇಲ್ವಲ್ಲ? ಇದೆಲ್ಲ ಗೊತ್ತಿದ್ದು ವಿಕ್ರಾಂತ್ ತನ್ನ ಕೇಸ್ಗೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅವನ್ ಮಾತನ್ನ ಉದಾಸೀನ ಮಾಡೋದು ಸರಿ ಇಲ್ಲ. ಮಾವ, ನ್ಯಾಯ ಕೊಡ್ಸೋದೇ ನನ್ನ ಗುರಿ ಅಂತ ನೀವ್ ಹೇಳ್ತಿದ್ರಿ. ಆದ್ರೆ ಈಗ ನನ್ನನ್ ಕುಗ್ಗಿಸ್ತಿದ್ದೀರಾ ಮಾವ.